ತಂದೆನೇ ಒರಿಜಿನಲ್ ಗೊತ್ತಲ್ಲ, ಒಂದು ಫೇಮ್ ಆದ್ಮೇಲೆ ಅದಕ್ಕೆ ಫೇಕ್ ಮಾಡ್ಕೊಂಡು ಇರ್ತಾರೆ ಜನ. ಎಲ್ಲರೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಂದರೆ ಮೈಸೂರಲ್ಲಿ ಒಂದು ಐಕಾನಿಕ್ ಸ್ಪಾಟ್ಗೆ ಬಂದಿದ್ದೀನಿ. ಈ ಸ್ಪಾಟಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಕಳೆದ 60 ವರ್ಷಗಳಿಂದ ಮಸಾಲ ಅಂದರೆ ಬೆಣ್ಣೆ ಸಾಗು ಮಸಾಲ ಅಂತ ಒಂದು ಯುನಿಕ್ ಆಗಿರೋಂಥ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಸಿಕ್ಕಾಪಟ್ಟೆ ಫೇಮಸ್ಸು. ಇದೇ ಫಸ್ಟ್ ಬ್ರಾಂಚ್ ಅಂತ ಮೈಸೂರಲ್ಲಿ ಶುರುವಾಗಿರೋದು. ಇದಾದಮೇಲೆ ಸುಮಾರು ಬ್ರಾಂಚ್ಗಳು ಮೈಲಾರಿ ಹೆಸರಲ್ಲಿ ಇದಾವೆ ಅಂತಲೇ ಹೇಳ್ಬೋದು. ಹೋಗೋಣ, ಓನರ್ನ ಮಾತಾಡ್ಸೋಣ. ಇದೇ ಟೈಮಿಂಗ್ಸ್ ಬಂದು ಬೆಳಗ್ಗೆ ಮತ್ತು ಸಂಜೆ 2 ಟೈಮಲ್ಲಿ ಇವರು ದೋಸೆ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಸಿಗೋದು 2 ಐಟಮು, ಇಡ್ಲಿ ಮತ್ತು ದೋಸೆ. ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇವರ ದೋಸೆನ ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮೈಲಾರಿ ಬೆಣ್ಣೆ ಸಾಗು ದೋಸೆನ ಟ್ರೈ ಮಾಡೋಣ. ಮೈಲಾರಿ ದೋಸೆ ಅಗ್ರಹಾರದಲ್ಲಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಅದು ಓನರ್ನ ಕೇಳಿದಾಗ 60 ವರ್ಷ ಇದೇ ಫಸ್ಟ್ ಬ್ರಾಂಚ್ ಅಂತ ಹೇಳಿದರು. ವೆಯ್ಟ್ ಮಾಡ್ತಾಯಿದ್ದೀವಿ. ಸಿಗೋದೇ 2 ಐಟಮು, ಇಡ್ಲಿ ಜೊತೆಗೆ ಬೆಣ್ಣೆ ಹಾಕ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಕೊಡ್ತಾರೆ. ಅದಾದಮೇಲೆ ದೋಸೆ. ಇವರ ದೋಸೆ ಸಿಕ್ಕಾಪಟ್ಟೆ ಫೇಮಸ್ಸು. ನಾವು ಬಂದಾಗ ಖಾಲಿ ಇತ್ತು. ಈಗ ಆಲ್ಮೋಸ್ಟ್ ಒಂದು 8:30 9 ಆಯಿತು. ಸಿಕ್ಕಾಪಟ್ಟೆ ಕ್ರೌಡು, ಫುಲ್ ಆಗಿಬಿಟ್ಟಿದೆ ಎಲ್ಲ ಕಡೆನೂ ಕಾಂಪ್ಯಾಕ್ಟಾಗಿ. ಇಡ್ಲಿಗೋಸ್ಕರ ವೆಯ್ಟಿಂಗು. ಬರ್ತಾನೇ ಇಲ್ಲ ಅವರು. ಬಂದರೆ ಒಂದು ಇಡ್ಲಿ ತೊಗೊಂಡು ಟೇಸ್ಟ್ ಮಾಡೋಣ. ಮೂರ್ದು ಡಿಸ್ಪ್ಲೇ ಚೆನ್ನಾಗಿದೆ. ಬಾಳೆ ಎಲೆ ಹಾಕ್ಬಿಟ್ಟು ನೀಟಾಗಿ ಕೊಡ್ತಾರೆ. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಆ ಬಾಳೆ ಎಲೆ ಫ್ಲೇವರ್ ಇದ್ರೆ ಮಜಾ ಇರುತ್ತೆ. ತರ್ತೀನಂತ ಹೋದ್ರು, ಬರ್ತಾ ಇದ್ದಾರೆ. ಇದಕ್ಕೆ ಚಟ್ನಿ ಕೊಡ್ತೀರಾ? ಚಟ್ನಿ ಬೆಣ್ಣೆ ಹಾಕಲ್ವಾ? ಬೆಣ್ಣೆ ಹಾಕ್ತೀರಾ? ಚಟ್ನಿ ಹಾಕಿದ್ದಾರೆ. ಹಾಂ, ಬೆಣ್ಣೆ ಚಟ್ನಿ, ಕಾಯಿ ಚಟ್ನಿ ಜೊತೆಗೆ ಸಾಗು ಕೊಟ್ಟಿದ್ದಾರೆ. ಎಲ್ಲ ಕಡೆ ಪಲ್ಯ ಕೊಡ್ತಾರೆ. ಇಡ್ಲಿ ಕೊಡಲ್ಲ ಆ್ಯಕ್ಚುಲಿ, ಬಟ್ ಇಲ್ಲಿ ಇಡ್ಲಿಗೆ ಸಾಗು ಕೊಟ್ಟಿದ್ದಾರೆ. ಬೆಣ್ಣೆಗೋಸ್ಕರ ವೆಯ್ಟಿಂಗು. ಎಲ್ಲದಕ್ಕೂ ಬೆಣ್ಣೆ ಹಾಕಿ ಕೊಡ್ತಾರಂತೆ. ಕೇಳೋಣ ಪ್ರೈಸ್ ಎಷ್ಟಂತ. ಕಾಸ್ಟ್ ಎಷ್ಟಿದ್ರದ್ದು? ಎಷ್ಟಿದು ಪ್ರೈಸು? 40 ರೂಪೀಸು. ವಿತ್ ಬೆಣ್ಣೆ ಬರುತ್ತಾ? ವಿತೌಟ್ ಬೆಣ್ಣೆ? ನೀವು ಹೆಂಗೆ ಕೇಳ್ತೀರಾ ಹಂಗೆ. ಓಕೆ, ಬೆಣ್ಣೆ ಹಾಕಿದ್ರೆ ಅಷ್ಟೇ, ಬೆಣ್ಣೆ ಹಾಕಿಲ್ಲ ಅಂದ್ರೆ ಅಷ್ಟೇ. ಓಕೆ, ಇದೆಲ್ಲದು ಕೊಡ್ತೀರಾ? ಸಾಗು ಎಲ್ಲದಕ್ಕೂ? ಓಕೆ, ಸರಿ ಆಯಿತು. ಸಾಗು, ಚಟ್ನಿ ವೈಟ್ ಸಿಕ್ಕಾಬಟ್ಟೆ ಜಾಸ್ತಿ. ಕಡಲೆಕಾಳೆಲ್ಲ ಹಾಕಿಲ್ಲ ಅನಿಸುತ್ತೆ. ಫುಲ್ ಕಂಪ್ಲೀಟಾಗಿ ಕೊಬ್ಬರಿಯಲ್ಲೇ ಮಾಡಿದ್ದಾರೆ. ಬೆಣ್ಣೆ ಅಂತೂ ದೊಡ್ಡದಾಗಿ ಹಾಕ್ಕೊಟ್ಟಿದ್ದಾರೆ. ನೀವು ಕೇಳಿದ್ರೆ ಬೆಣ್ಣೆ ಹಾಕ್ಸ್ಕೋಬೋದು, ಬೇಡ ಅಂದರೆ ಬೆಣ್ಣೆ ಇಲ್ಲೇ ಕೂಡ ತಿನ್ಬೋದು. ಇಡ್ಲಿಗೆ ಹಂಗೆ ಫುಲ್ಲು ಸವರ್ಕೊಂಡು ಚಟ್ನಿ ಜೊತೆ ತಿಂದರೆ, ಚಟ್ನಿ ಸ್ಪೈಸಿಯಾಗಿರಬೇಕು. ಸ್ಪೈಸಿಯಾಗಿದ್ದು ಬೆಣ್ಣೆ ಹಾಕ್ಕೊಂಡು ತಿಂದರೆ ಮಜವಾಗಿರುತ್ತೆ. ಆಹಾ, ಹಂಗೆ ಮುರ್ಕೊಂಡು. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿದೆ. ಚಟ್ನಿಗೆ ಡಿಪ್ ಮಾಡಿಕೊಂಡು ತಿನ್ನೋಣ. ಚೆನ್ನಾಗಿದೆ. ಚಟ್ನಿ ಸ್ಪೈಸಿಯಾಗಿಲ್ಲ, ಮಿಡ್ ರೇಂಜಲ್ಲಿದೆ. ಬಟ್ ಬೆಣ್ಣೆ ಹಾಕಿದ ತಕ್ಷಣ ಆ ಕೊಬ್ಬರಿ ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ. ಮಜಾ ಇದೆ. ಇನ್ನೊಂದು ಬೈಟ್ ಮಾಡೋಣ. ನಿಜ ಸಖತ್ತಾಗಿದೆ. ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಟ್ರೈ ಮಾಡಿ, ಮಜವಾಗಿರುತ್ತೆ. ಆ ಚಟ್ನಿ ಫ್ಲೇವರ್ನ ಎನ್ಹಾನ್ಸ್ ಮಾಡಿದಾಗ ಆ ಕೊಬ್ಬರಿ ಫ್ಲೇವರು ಜೊತೆಗೆ ಬೆಣ್ಣೆ ಫ್ಲೇವರು ಮರ್ಜಾಗಿ ಒಂದೊಳ್ಳೆ ಸಖತ್ತಾಗಿರೋಂಥ ಫ್ಲೇವರ್ ಬಾಯಿಗೆ ಸಿಗುತ್ತೆ. ಇಡ್ಲಿ ಸ್ವಲ್ಪ ಹುಳಿ ಬಿಟ್ಟರೆ ಚೆನ್ನಾಗಿದೆ. 40 ರೂಪಾಯಿಗೆ ಹೊರ್ತಾ ಅಂದರೆ ಟ್ರೈ ಮಾಡ್ಬೋದು. ತುಂಬ ಹಳೆ ಹೋಟ್ಲಲ್ಲ. ಒಂದು ಇಡ್ಲಿ 20 ರೂಪಾಯಿ, 2 ಇಡ್ಲಿ 40 ರೂಪಾಯಿ ಆಗುತ್ತೆ. ವಿತ್ ಬೆಣ್ಣೆ ಹಾಕ್ಕೊಡ್ತಾರೆ. ಚಿಕ್ಕ ಇಡ್ಲಿ. ಓನರ್ ಬಂದುಬಿಟ್ರು, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ 40 ರೂಪಾಯಿಗೆ ಹೊರ್ತಾ ಅಂದರೆ ಟ್ರೈ ಮಾಡ್ಬೋದು, ಇಶ್ಯೂ ಇಲ್ಲ. ಎಲ್ಲ ಕಡೆ 10 ರೂಪಾಯಿ ಸಿಗುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ, ಸ್ವಲ್ಪ ಎಕ್ಸ್ಟ್ರಾ ಬೆಣ್ಣೆ ಹಾಕ್ಸ್ಕೊಂಡು ತಿನ್ಬೋದು. ಚಟ್ನಿ ಜೊತೆ ಮಜಾ ಇತ್ತು. ಇನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸಾಗು ಕೊಟ್ಟಿದ್ದಾರೆ. ಸಾಗು ಜೊತೆ ಟ್ರೈ ಮಾಡೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇಡ್ಲಿ ಜೊತೆಗೆ ಸಾಗು ಮಿಕ್ಸ್ ಮಾಡಿಕೊಂಡು
ಆಹಾ, ಇಡ್ಲಿ ತುಂಬ ಸಾಫ್ಟು, ಮುಟ್ಟಬೇಕಾದ್ರೆ ಒಳ್ಳೆ ಮಲ್ಲಿಗೆ ಹೂವು ಇದ್ದಂಗಿದೆ. ಫುಲ್ಲು ಹಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್. ಮಜಾ ಇದೆ. ಸಾಗು ಕೂಡ, ಆ ಸಾಗು ಫ್ಲೇವರು ಇಡ್ಲಿ ಜೊತೆಗೆ ಸಖತ್ತಾಗಿದೆ. ಒಳ್ಳೆ ಕಾಂಬಿನೇಷನು. ನಾನು ಚೆನ್ನಾಗಿರುತ್ತೋ ಇಲ್ವೋ ಅಂದ್ಕೊಂಡೆ, ಬಟ್ ಒಂದು ಒಳ್ಳೆ ಕಾಂಬಿನೇಷನ್, ಸಖತ್ತಾಗಿದೆ. ಮಧ್ಯೆ ಆನಿಯನ್ ಸಿಗ್ತಾಯಿದ್ರೆ ಆ ಫ್ಲೇವರ್ ಜೊತೆಗೆ ಒಳ್ಳೆ ಸಖತ್ತಾಗಿ ತಿನ್ಬೇಕಾದ್ರೆ ಮಜಾ ಇದೆ. ನನ್ನ ಪ್ರಕಾರ ಇದು ಬೆಸ್ಟು. ಇಡ್ಲಿ ಚಟ್ನಿ ಜೊತೆಗಾಗಲಿ ಸಾಗು ಜೊತೆಗಾಗಲಿ ಬೆಸ್ಟು. ಕ್ವಾಲಿಟಿ ಆಗಲಿ, ಫುಡ್ಡು ಟೇಸ್ಟ್ ಆಗಲಿ ಮಜಾ ಇದೆ. ಕೊಡೋ ಕಾಸಿಗೆ ವರ್ತ್ ಅಂತ ಹೇಳ್ತೀನಿ. ಪೈಸಾ ವಸೂಲು. ಲಾಸ್ಟ್ ಒಂದು ಬೈಟ್ ಮಾಡಿ ನೆಕ್ಸ್ಟ್ ಐಟಮು ಇವರ ಲೆಗಸಿ ಬ್ರ್ಯಾಂಡು ಮೈಲಾರಿ ದೋಸೆ, ಸ್ಪೆಷಲ್ ದೋಸೆನ ಟ್ರೈ ಮಾಡೋಣ. ಲಾಸ್ಟ್ ಬೈಟು. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಲೋಕೇಶ್. ಹೋಟೆಲ್ ಮೈಲಾರಿ ಅಗ್ರಹಾರ ಯಾವಾಗ ಶುರುವಾಗಿದ್ದು ಸರ್? 60 ವರ್ಷ ಆಗಿದೆ. ಯಾರು ಶುರು ಮಾಡಿದ್ದು ಸರ್? ನಮ್ಮ ತಂದೆಯವ್ರು ಶುರು ಮಾಡಿದ್ದು. ಇದೇ ಜಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದೇ ಸೆಟಪ್ ಇತ್ತಾ ಇಲ್ಲ ಬೇರೆ? ಇದೇ ಸೆಟಪ್. ಇದೇ ಸೆಟಪ್ 60 ವರ್ಷದಿಂದ. ಓಕೆ, ಏನು ಸ್ಪೆಷಲ್ ಸರ್? ದೋಸೆ ಇಡ್ಲಿ. ಬಟ್ ಸಿಕ್ಕಾಬಟ್ಟೆ ಬ್ರಾಂಚಸ್ ಇದೆ ಮೈಸೂರಲ್ಲಿ. ಒರಿಜಿನಲ್ ಯಾವ್ದು ಸರ್? ನಮ್ಮ ತಂದೆನೇ ಒರಿಜಿನಲ್. ಓಕೆ, ನಾನು ಇಲ್ಲಿ ಮಾಡ್ತಿದ್ದೀನಿ. ಇನ್ನು ಪಿಕ್ಚರ್ ಎಲ್ಲ ಯಾರು ಇದೇ ಒರಿಜಿನಲ್ ಬ್ರಾಂಚ್. ಸಿಕ್ಕಾಬಟ್ಟೆ ಇದೆ. ಮೈಲಾರಿ ಅಂತ ಹಾಕಿದ್ರೆ ಸುಮಾರು 4-5 ರೋಡ್ ಬರ್ತಾರೆ. ಆಮೇಲೆ ಶ್ರೀ ಮೈಲಾರಿ ಅಂತ ಗೊತ್ತಲ್ಲ, ಒಂದು ಫೇಮ್ ಆದ್ಮೇಲೆ ಅದಕ್ಕೆ ಫೇಕ್ ಮಾಡ್ಕೊಂಡು ಇರ್ತಾರೆ ಜನ. ಏನು ಮಾಡಕ್ಕೆ ತುಂಬ ಜನ ಮಾಡ್ಕೊಂಡಿದ್ದಾರೆ ಹೆಸರಲ್ಲಿ. ಓಕೆ, ಏನಂತ ಸಿಗುತ್ತೆ ಅಂದ್ರಿ ಸರ್? ದೋಸೆ ಇಡ್ಲಿ ಎರಡೇ. ದೋಸೆಲಿ ಯಾವ ವೆರೈಟಿ ಸಿಗುತ್ತೆ? ಬೆಣ್ಣೆ ಮಸಾಲೆ ಥರ ಸಾಗು ಮಸಾಲೆ ಬರೋದು. ಓಕೆ, ದೋಸೆಗೆ ಸಾಗು ಕೊಡ್ತೀರಾ? ಸಾಗು ಪೂರಿ ಕೊಡೋದು ಬಂದು ಸಾಗು ಆಲೂಗಡ್ಡೆ ಪಲ್ಯ ಮಾಡಲ್ಲ, ಸಾಗು ಕೊಡ್ತೀವಿ ಅಷ್ಟೇ. ಸಾಗು ಕೊಡ್ತೀರಾ? ಓಕೆ, ಇದರ ಟೈಮಿಂಗ್ ಸರ್? ಬೆಳಿಗ್ಗೆ 7ರಿಂದ 12 ತಿರ್ಗಾ ಮಧ್ಯಾಹ್ನ 3ರಿಂದ 8. ಓಕೆ, 2 ಟೈಮ್ ಮಾಡ್ಕೊಂಬರ್ತೀರಿ. 7ರಿಂದ 12, 3ರಿಂದ 8. 3ರಿಂದ 8. ಓಕೆ, ಓನ್ಲಿ ದೋಸೆ ಐಟಮ್ ಮಾತ್ರ, ಬೇರೆ ಏನು ಸಿಗಲ್ಲ? ಬೇರೆ ಏನು ಸಿಗಲ್ಲ. ಸಂಜೆ ಟೈಮಲ್ಲೂ ದೋಸೆನೇ? ಸಂಜೆ ಟೈಮಲ್ಲಿ ಬರೀ ದೋಸೆ ಮಾತ್ರ ಅಷ್ಟೇ. ಓಕೆ ಓಕೆ. ಹಾಂ, ಇಡ್ಲಿ ದೋಸೆ 2. ಓಕೆ, ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್? ಇದು ಲೊಕೇಶನ್ ಅಗ್ರಹಾರ ಅಂತ, ಸಾಯಿಜಿರಾವ್ ರೋಡ್ ಅಗ್ರಹಾರ ಅಂತ ಬಂದ್ಬಿಟ್ಟು ಮೈಲಾರಿ ಅಗ್ರಹಾರ ಅಂತ ಲೊಕೇಶನ್ ಹಾಕೊಂಡ್ರೆ ಗೂಗಲ್ ಲೊಕೇಶನಲ್ಲೇ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಬ್ರ್ಯಾಂಡು ಸಾಗು. ಸಾಗಂತೂ ಫ್ಯಾನ್ ಅಂತ ಹೇಳ್ಬೋದು. ಫಿದಾ ಆಗಿಬಿಟ್ಟಿದ್ದೀನಿ, ಅಷ್ಟು ಸಖತ್ತಾಗಿದೆ. ಬೆಣ್ಣೆ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಎಲ್ಲ ಮೆಲ್ಟ ಹೋಗಿದೆ. ವಾವ್, ಸುಡ್ತಾ ಇದೆ ದೋಸೆ. ಬಿಸಿ ಬಿಸಿ ದೋಸೆ ಅಲ್ವಾ? ಇದೇ ಬ್ರ್ಯಾಂಡ್ ಅಲ್ಲ ಹೈಲೈಟು. ಆಹಾ, ಬೆಣ್ಣೆ ಅಂತೂ ಸಿಕ್ಕಾಬಿಟ್ಟೆ ಎಲ್ಲ ಕಡೆ ಮೆಲ್ಟ್ ಆಗಿಬಿಟ್ಟು ಸ್ಪ್ರೆಡ್ ಆಗಿಬಿಟ್ಟಿದೆ. ಬಿಸಿ ಹಂಗೆ ಲೈಟಾಗಿ ಸೆಂಟ್ರ್ ಪೋರ್ಷನು ಅದಂತೂ ಬೆಣ್ಣೆ ಬಿದ್ದಿರೋದಕ್ಕೆ ಸಾಫ್ಟಾಗಿ ಒಳ್ಳೆ ಮಲ್ಲಿಗೆ ಹೂ ಮುಡ್ದಂಗಿದೆ. ತೆರೆ ಇರಬೇಕು, ಬಟ್ ಬೆಣ್ಣೆ ಹಾಕಿರೋದ್ರಿಂದ ಒಳಗಡೆನ ಕೊಟ್ಟಿದ್ದಾರೆ ಸಾಗುನ. ಸುಡ್ತಾ ಇದೆ, ಬಿಸಿ. ನಾವು ಆ ಸಾಗು ತೊಗೊಳಕ್ಕಿಂತ ಈ ಸಾಗು ತೊಗೊಳ್ಳೋಣ, ಇದು ಬಿಸಿ ಇದೆ. ಒಂದು ಬೈಟ್ ಸಾಗು ಜೊತೆಗೆ ಬೆಣ್ಣೆ ಸಾಗು ದೋಸೆ. ಆಹಾ ಆಹಾ, ಫಸ್ಟ್ ಬೈಟಲ್ಲೇ ಫುಲ್ ಹ್ಯಾಪಿ, ಖುಷಿ, ಮಜಾ. ಇನ್ನೊಂದು ಬೈಟ್ ಮಾಡೋಣ. ಸ್ವಲ್ಪ ಸೈಡಲ್ಲಿ ಬೆಣ್ಣೆ ಇಟ್ಕೊಂಡಿದ್ದೀನಿ ಇಡ್ಲಿದು, ಹಂಗೆ ತೊಗೊಂಡು. ವಾವ್, ನೋಡಬೇಕಾದ್ರೆ ಎಷ್ಟು ಟೆಂಪ್ಟಿಂಗ್ ಆಗಿದೆ. ತಿನ್ನಬೇಕಾದ್ರಂತೂ ಕಳೆದೋಗೋದಂತೂ ಗ್ಯಾರಂಟಿ. ನಿಜ 50 ರೂಪಾಯಿಗೆ ವರ್ತ್ ಅಂತಲೇ ಹೇಳ್ತೀನಿ. ಸಖತ್ತಾಗಿದೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ಬೋದು, ಏನು ತೊಳಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಬಟ್ ಟೇಸ್ಟ್ ವೈಸು ವರ್ತೆ ಅಂತಲೇ ಹೇಳ್ತೀನಿ. ನಿಜ, ಸಾಗು ಜೊತೆಗೆ ದೋಸೆ ಅಂತೂ ಅಲ್ಟಿಮೇಟು, ಮಜಾ ಇದೆ. ಬೆಸ್ಟು ಸಾಗು, ಬೆಸ್ಟು ದೋಸೆ, ಬೆಸ್ಟು ಸಾಗು ಬೆಣ್ಣೆ ದೋಸೆ. 50 ರೂಪಾಯಿಗೆ ವರ್ತ್. ಚಟ್ನಿ ಜೊತೆ ಟ್ರೈ ಮಾಡೋಣ. ಚಟ್ನಿ ಜೊತೆಗಂತೂ ಕ್ರೇಜಿ, ಅಲ್ಟಿ ಕಾಂಬಿನೇಷನು. ಇದು ಕೂಡ ಮಜಾ ಇದೆ. ಒಂದೊಂದು ಕಾಂಪಿಟೇಷನು. ಚಟ್ನಿಗೆ ಸಾಗು ಕಾಂಪಿಟೇಷನು, ಸಾಗುಗೆ ಚಟ್ನಿ ಕಾಂಪಿಟೇಷನು. ನಿಜ, ಎರಡೂ ಕೂಡ ಬೆಸ್ಟ್ ಆಗಿದೆ. ಬಂದರೆ ದೇವರಣೆಗೂ ಒಂದೊಂದು ದೋಸೆ ತಿನ್ನಲ್ಲ ನೀವು, 3 ದೋಸೆ ತಿಂತೀರಾ, ಅಷ್ಟು ಸಖತ್ತಾಗಿದೆ. ಕ್ರೇಜಿ. ಸೊ ನೀವೇನಾದರೂ ಅಗ್ರಹಾರ, ಮೈಸೂರು ಅಗ್ರಹಾರ ಕಡೆ ಬಂದರೆ ಮೈಲಾರಿ ಅಗ್ರಹಾರ ಹೋಟ್ಲ್ ಅಂತ
60 ವರ್ಷ ಹಳೆ ಹೋಟ್ಲು, ಸಿಕ್ಕಾಪಟ್ಟೆ ಫೇಮಸ್ಸು, ಸುಮಾರು ಹೋಟ್ಲಿದೆ ಮೈಸೂರಲ್ಲಿ. ಬಟ್ ನಾವು ಹುಡ್ಕೊ ಬಂದಾಗ ಇದು ಹಳೇದಾ ಇಲ್ವಾ ಅಂತ ಡೌಟಲ್ಲಿ ಬಂದ್ವಿ. ಬಂದು ಕೇಳಿದಾಗ ನಾವೇ ಫಸ್ಟ್ ಸ್ಟಾರ್ಟ್ ಶುರು ಮಾಡಿದ್ದು, ಅದಾದಮೇಲೆ ಯಾರು ಬ್ರಾಂಚ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅಂತಂದರು. ನನಗಂತೂ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಇದೇ ಫಸ್ಟ್ ಬ್ರಾಂಚ್ ಅಂದರೆ ಕಮೆಂಟ್ ತಿಳಿಸಿ. ಇಲ್ಲಿ ಸುಮಾರು ಹೋಟ್ಲುಗಳಿದ್ದಾವೆ, ಯಾವ ಹೋಟ್ಲಲ್ಲಿ ಟೇಸ್ಟ್ ಚೆನ್ನಾಗಿತ್ತು ಅನ್ನೋದು ಅದನ್ನು ಕೂಡ ನಾನು ಕಮೆಂಟ್ ತಿಳಿಸಿ. ಇಲ್ಲಿ ನಾನು ವೀಡಿಯೋ ಮುಗಿಸ್ಕೊತೀನಿ. ದೋಸೆ ಅಂತೂ ಅಲ್ಟಿಮೇಟು, ಇಡ್ಲಿ ಕೂಡ ಚೆನ್ನಾಗಿತ್ತು, ಸ್ವಲ್ಪ ಹುಳಿ, ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲು. ಸಾಗು ಜೊತೆ ದೋಸೆ, 2 ದೋಸೆ ತಿನ್ನಿ, ನಿಜ ಇಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ಕೊತೀನಿ. ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲವರೆಗೂ ಫಸ್ಟ್ ಏನು ಮಾಡಬೇಕು, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲವರೆಗೂ ಟೇಕ್ ಕೇರ್, ಬಾಯ್.